ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಇನ್ಫಾರ್ಮೇಷನ್ಸ್ ಯಾವುದಪ್ಪ ಅಂದರೆ 2002ರ ಮತದಾರರ ಪಟ್ಟಿಯಲ್ಲಿ ಇವಾಗ ನಡೀತಕ್ಕಂಥ SIRನಲ್ಲಿ MRSS ಫಾರ್ಮ್ನ ಫಿಲ್ಅಪ್ ಮಾಡಲಿಕ್ಕೆ ಹೋದಾಗ ಅಲ್ಲಿ ಪಾರ್ಟ್ ನಂಬರ್, ವಿಧಾನಸಭಾ ಕ್ಷೇತ್ರ ಸಂಖ್ಯೆ, ಭಾಗದ ಸಂಖ್ಯೆ ಅಂತ ಎಲ್ಲ ಕೇಳುತ್ತೆ. ಈ ಒಂದು ಕಾಲಮ್ಗೆ ನೀವು 2002ರಲ್ಲಿ ನಿಮ್ಮ ವೋಟರ್ ಲಿಸ್ಟಲ್ಲಿ ಯಾವ ಭಾಗ ಅಥವಾ ಕ್ರಮ ಸಂಖ್ಯೆಯಲ್ಲಿತ್ತು, ಯಾವ ಕಾನ್ಸ್ಟಿಟ್ಯೂಷನ್ನಲ್ಲಿ ನಿಮ್ಮ ಒಂದು ವೋಟರ್ ಲಿಸ್ಟ್ ಇತ್ತು, ಅದರ ಸಂಖ್ಯೆ ಎಷ್ಟು, ಅದನ್ನು ಫೈಂಡ್ ಮಾಡಿಕೊಂಡು ನೀವು ಸರಿಯಾಗಿ ಈ ಒಂದು ಫಾರ್ಮನ್ನು ತುಂಬಬೇಕಾಗುತ್ತೆ. ಇಲ್ಲ ಅಂದರೆ ನೀವು ತುಂಬಿದಂಥ ಫಾರ್ಮ್ ಎಷ್ಟೇ ಕರೆಕ್ಟ್ ಆಗಿದ್ರೂ ಕೂಡ ನಿಮ್ಮ ಫಾರ್ಮ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಈ ಒಂದು ವಿಡಿಯೋದಲ್ಲಿ ನೀವು ಸ್ವತಃ ನಿಮ್ಮ ಮೊಬೈಲ್ ಫೋನ್ನಲ್ಲಿ 2002ರ ಈ ಒಂದು ಹಳೆಯ ಮತದಾರರ ಪಟ್ಟಿ ಅಥವಾ ವೋಟರ್ ಲಿಸ್ಟ್ನ ನಿಮ್ಮ ತಂದೆ ಮನೆ ಆಗಿರ್ಬೋದು ಅಥವಾ ನಿಮ್ಮ ಗಂಡನ ಮನೆ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಮನೆ ಆಗಿರ್ಬೋದು, ಆ ಒಂದು ವೋಟರ್ ಲಿಸ್ಟ್ನಲ್ಲಿ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ನೀವು ಯಾವುದಾದ್ರೂ ಸರ್ಚ್ ಬಾರ್ಗೆ ಬಂದು 2002ರ ವೋಟರ್ ಲಿಸ್ಟ್ ಕರ್ನಾಟಕ ಅಂತ ಟೈಪ್ ಮಾಡಿ. ಅಲ್ಲಿ ಫಸ್ಟ್ ಆಪ್ಷನ್ಸ್ ಬರುತ್ತೆ, ನೋಡ್ಬೋದು, CEO ಕರ್ನಾಟಕ ಅಂತ. ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಈ ಪೇಜ್ನಲ್ಲಿ ಈ ರೀತಿ ಓಪನ್ ಆಗುತ್ತೆ. ಚುನಾವಣಾ ಕರ್ನಾಟಕ ಅಫಿಷಿಯಲ್ ವೆಬ್ಸೈಟ್ ಕೆಳಗೆ ಬನ್ನಿ. ಇಲ್ಲಿ ಸ್ಕ್ರೋಲ್ ಆಗ್ತಾ ಇದೆ, ನೋಡ್ಬೋದು. ಇಲ್ಲಿ ಬಂದು ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಆಪ್ಷನ್ಸ್ ಇದೆ ನೋಡಿ. ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡ್ಬೋದು ತುಂಬ ಆಪ್ಷನ್ಸ್ಗಳಿದೆ. ಅದರಲ್ಲಿ ಒಂದು 2002ರ ವೋಟರ್ ಲಿಸ್ಟ್ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ರೀತಿಯಾದ ಒಂದು ಪಾಪಪ್ ಶೋ ಆಗುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ನಿಮಗೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಸರ್ಚ್ ಯುವರ್ ಎಲೆಕ್ಟರ್ ಡೀಟೇಲ್ಸ್ ಅಂತ ಇದೆ ನೋಡಿ. ಡೈರೆಕ್ಟ್ ಆಗಿ ನಿಮ್ಮ ಹೆಸರನ್ನು ಹಾಕಿ, ನಿಮ್ಮ ಕಾನ್ಸ್ಟಿಟ್ಯೂಷನ್ಸ್ ಹೆಸರನ್ನು ಹಾಕಿ, ನೀವಿಲ್ಲಿ ನೇಮ್ ಕರೆಕ್ಟ್ ಆಗಿತ್ತು ಅಂದರೆ ಸರ್ಚ್ ಮಾಡ್ಬೋದು. ತುಂಬ ಜನರು ಏನಾಗಿದೆ ಅಂತಂದರೆ 2002ನೇ ಇಸ್ವಿಯಲ್ಲಿ ವೋಟರ್ ಲಿಸ್ಟ್ನಲ್ಲಿ ಹೆಸರು ಸ್ಪೆಲ್ಲಿಂಗ್ಗಳು ವ್ಯತ್ಯಾಸ ಆಗಿರೋದ್ರಿಂದ ಈ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಬಂದಾಗ ಇಲ್ಲಿ ಯಾವುದೇ ತರಹದ ರಿಸಲ್ಟ್ ಬರಲ್ಲ. ಹೆಸರು ಎಕ್ಸಾಕ್ಟ್ ಆಗಿ ಇದ್ದರೆ 2002ರಲ್ಲಿ ಏನಿತ್ತು ಹೆಸರು ಅದೇ ಹೆಸರನ್ನು ಹಾಕಿ ಸರ್ಚ್ ಮಾಡಿದರೆ ಮಾತ್ರ ಸರ್ಚ್ ಆಗುತ್ತೆ. ನಂತರ ನೀವು ಈಸಿಯಾಗಿ ಸರ್ಚ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಪಕ್ಕದಲ್ಲಿ ಇದೆ ನೋಡಿ, ಸರ್ಚ್ ಇನ್ ಲಾಸ್ಟ್ ಎನ್ರೋಲ್ ಅಂತ ಇದೆ ನೋಡಿ. ಈ ಒಂದು ಆಪ್ಷನ್ಸ್ನಲ್ಲಿ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ಗೆ ಓಪನ್ ಆಗುತ್ತೆ. ಇಲ್ಲಿ ಬಂದು ಸೆಲೆಕ್ಟ್ ದಿ ಸ್ಟೇಟ್ ಅಂತ ಕೇಳ್ತಾ ಇದೆ. ಸೊ ಆ ಲೀಸ್ಟಲ್ಲಿ ಹೋಗಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ, ಉದಾಹರಣೆಗೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ವ್ಯೂ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಈ ರೀತಿಯಾಗಿ ಚೀಫ್ ಎಲೆಕ್ಟ್ರಿಕಲ್ ಆಫೀಸರ್ ಕರ್ನಾಟಕ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ಮೇಲ್ಗಡೆ ಇದೆ ನೋಡಿ, ವೇವ್ ಡೌನ್ಲೋಡ್ 2002ರ ಎಲೆಕ್ಟ್ರಿಕಲ್ ರೋಲ್ ಅಂತ ಹೇಳಿ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ತದನಂತರ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಸಿಂಪಲ್ ಆಗಿ ಏನಿಲ್ಲ, ನಿಮ್ಮ ಡಿಸ್ಟಿಕ್, ನಿಮ್ಮ ಕಾನ್ಸ್ಟಿಟ್ಯೂಷನ್ಸ್ ನೇಮ್, ಹಾಗೇನೆ ನಿಮ್ಮ ಪಾರ್ಟ್ ನೇಮ್ ಬರುತ್ತೆ. ಮೊದಲಿಗೆ ಡಿಸ್ಟಿಕ್, ಈ ಲಿಸ್ಟ್ನಿಂದ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸ್ಟೆಪ್ ಬಂದು ನಿಮ್ಮ ಕಾನ್ಸ್ಟಿಟ್ಯೂಷನ್ಸ್ AC ಅಂತ ಇದೆಯಲ್ಲ ನೋಡಿ. ಸೊ ಆ ಕಾನ್ಸ್ಟಿಟ್ಯೂಷನ್ಸ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ಸ್ ತೋರಿಸುತ್ತೆ, ಅದು ಯಾವುದು ಇದೆ ನಿಮ್ಮದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಾರ್ಟ್ ನಂಬರ್ ಅಂತ ಬರುತ್ತೆ. ಯಾವುದಾದ್ರೂ ಹಳೆಯ ವೋಟರ್ ID ಇರುತ್ತಲ್ಲ, ಅದರಲ್ಲಿ ನಿಮ್ಮ ಊರಿನ ಪಾರ್ಟ್ ನಂಬರ್ ಯಾವುದು ಬರುತ್ತೆ 2002ರಲ್ಲಿ ಯಾರದೇ ಮತದಾರರಾಗಿದ್ದರೂ ಕೂಡ ಆ ಹಿಂದ್ಗಡೆ ವೋಟರ್ ಲಿಸ್ಟ್ನಲ್ಲಿ ಇರುತ್ತೆ ಪಾರ್ಟ್ ನಂಬರ್. ಆ ಪಾರ್ಟ್ ನಂಬರನ್ನು ಹಾಕಿದರೆ ನಿಮ್ಮ ಊರಿನ ಲಿಸ್ಟ್ ತೋರಿಸುತ್ತೆ. ಇಲ್ಲ ಅಂದರೆ ಒಂದು ಅಂದಾಜಿಗೆ ನಿಮ್ಮ ಪ್ರತಿಯೊಂದು ಕೂಡ ಈ ರೀತಿಯಾಗಿ ಈ ನಂಬರನ್ನು ಹಾಕಿ ಸರ್ಚ್ ಮಾಡ್ಕೊಳ್ಳಿ. ಹೋಗಿ ನಿಮ್ಮ ಊರಿನ ಲಿಸ್ಟ್ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡಿ. ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮೇಲ್ಗಡೆನೆ ಮತದಾರರ ಪಟ್ಟಿ 2002 ಅಂತ ಒಂದು ಪಟ್ಟಿಯಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಬಂದು ಅದರಲ್ಲಿ ನಿಮ್ಮ ಹೆಸರು, ತಂದೆ ಅಥವಾ ಗಂಡನ ಹೆಸರು, ಇಲ್ಲಿ ಪಕ್ಕದಲ್ಲಿ ಕ್ರಮ ಸಂಖ್ಯೆ ಇದೆ. ಇಲ್ಲಿ ಮೇನ್ ಆಗಿ ಕ್ರಮ ಸಂಖ್ಯೆನೇ ಬೇಕಾಗಿರೋದು. ಹಾಗೆಯೇ ನಿಮ್ಮ ವೋಟರ್ ಲಿಸ್ಟ್ನ ಹಳೆ ನಂಬರ್ ಇದೆಯಲ್ಲ, ಆ ನಂಬರ್ ಕೂಡ ಇಲ್ಲಿ ಶೋ ಆಗ್ತದೆ. ಈ ಒಂದು ಲೀಸ್ಟ್ನಲ್ಲಿ ನಿಮ್ಮ ಪ್ರತಿಯೊಬ್ಬರು ಕೂಡ SIR ಮಾಡ್ತಕ್ಕಂಥವರು ಈ ಒಂದು ವಿಧಾನದಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತೆ ಕೂಡ ಇನ್ನೂ ಒಂದು ಆಪ್ಷನ್ಸ್ ಇದೆ, ಅಲ್ಲೂ ಕೂಡ ನೀವು ಮಾಡ್ಕೋಬೋದು ಈಸಿಯಾಗಿ. ಈಗ ಮತ್ತೆ ಒಂದು ಆಪ್ಷನ್ಸ್ ಇದೆಯಲ್ಲ, ಅದು ಕೂಡ ಈಸಿಯಾಗಿ ನಿಮ್ಮ ಮತದಾರ ಪಟ್ಟಿ 2002 ಡೌನ್ಲೋಡ್ ಮಾಡ್ಕೋಬೋದು. NET ಅಂತ ಹೇಳಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಮಾಡಿ. ಸೊ ಈ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ಇಲ್ಲಿ ಬಂದು ನೀವು ಸರ್ಚ್ ಇದೆ ನೋಡಿ, ಇಲ್ಲಿ ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಈ ಒಂದು ಆಪ್ಷನ್ಸ್ ಬಂದು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಪೇಜ್ ಅಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಕೂಡ ನಿಮ್ಮ ಹೇಳಿದ ರೀತಿ ನೇಮ್ ಅಂತ ನಿಮ್ಮ ಹೆಸರನ್ನ ಸರ್ಚ್ ಮಾಡ್ಬೋದು. ತುಂಬಾ ಜನರ ಹೆಸರು ಏನಾಗಿದೆ ಅಂದ್ರೆ ನೇಮ್ ಮಿಸ್ ಮ್ಯಾಚ್ ಆಗಿ ಬರುತ್ತೆ. ಹಾಗಾಗಿ ನೀವು ಏನ್ ಮಾಡಬೇಕು ಅಂದ್ರೆ ಇಲ್ಲಿ ಲಾಸ್ಟ್ SIR ಈ ರೋಲ್ ಅಂತ ಆಪ್ಷನ್ಸ್ ಇದೆ ನೋಡಿ,
ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ಮುಖಾಂತರ ಈ 2002ರ ಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ದ ಸ್ಟೇಟ್ ಅಂತ ಬರುತ್ತೆ. ನಿಮ್ಮ ರಾಜ್ಯದ ಲಿಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಈ ರೀತಿ ಕೆಳಗಡೆ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಈ ರೀತಿಯಾಗಿ ಚೀಫ್ ಎಲೆಕ್ಟ್ರಿಕಲ್ ಆಫೀಸರ್ ಸೇಮ್ ಮೇನ್ ವೆಬ್ಸೈಟಲ್ಲಿ ಆಗ್ತವಲ್ಲ ಅದೇ ರೀತಿ ಓಪನ್ ಆಗ್ತದೆ. ಸೇಮ್ ಅದೇ ರೀತಿ ಏನು ಮಾಡಿದ್ರು ಅದೇ ರೀತಿ ಇಲ್ಲಿ ಕೂಡ ಕಾನ್ಸ್ಟಿಟ್ಯೂಷನ್ಸಲ್ಲಿ ಮತ್ತು ಡಿಸ್ಟಿಕ್ ಹಾಗೇನೆ ಪಾರ್ಟ್ ನಂಬರ್ ಹಾಕಿ ಇಲ್ಲಿ ನೀವು ಸರ್ಚ್ ಅಂತ ಕ್ಲಿಕ್ ಮಾಡಿದರೆ ಮೊದಲು ಓಪನ್ ಆಗ್ತಿತ್ತಲ್ಲ ಅದೇ ರೀತಿಯಾದಂಥ ಒಂದು PDF ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ. ಇದು ನಿಮ್ಮ ಗ್ರಾಮದ ಒಟ್ಟು ಮತದಾರರು ಯಾರ್ಯಾರು ಇದ್ದಾರೆ ಎಲ್ಲರ 2002ರ ಮತಪಟ್ಟಿ ಓಪನ್ ಆಗ್ತದೆ. ಫ್ರೆಂಡ್ಸ್, ಈ ರೀತಿ ಡೌನ್ಲೋಡ್ ಮಾಡ್ಕೋಬಹುದು. ಮದುವೆ ಆಗಿರತಕ್ಕಂಥ ಹೆಣ್ಮಕ್ಳು ಕೂಡ ತಂದೆ ಮನೆಯದನ್ನು ಈ ರೀತಿ ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಮ್ಮ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಜ್ಜಿಯ ಪಾರ್ಟ್ ನಂಬರ್ ಎಷ್ಟು ಜೊತೆಗೆ ಅವರ ವೋಟರ್ ID ಸಂಖ್ಯೆ ಯಾವುದು ಅದನ್ನು ಫೈಂಡ್ ಮಾಡ್ಕೋಬೋದು. ಫೈಂಡ್ ಮಾಡಿಕೊಂಡು ಯಶಸ್ವಿಯಾಗಿ ಈ ಒಂದು ಫಾರ್ಮ್ಗಳನ್ನು ಫಿಲ್ ಮಾಡಿ ನೀವು ಯಶಸ್ವಿಯಾಗಿ SIRನ ಕಂಪ್ಲೀಟ್ ಮಾಡ್ಬೋದು. ಫ್ರೆಂಡ್ಸ್, ಈಸಿಯಾಗಿ ನಿಮ್ಮ ಮೊಬೈಲ್ ಫೋನ್ನಲ್ಲೇ ಕೂಡ ನೀವು SIRನ್ನು ಸಬ್ಮಿಟ್ ಮಾಡ್ಬೋದು. ಗೊತ್ತಿಲ್ಲ ಅಂದರೆ ನಮಗೆ ಕಮೆಂಟ್ ಮಾಡಿ, ನಾವು ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇವೆ. ನೋಡಿದ್ರಲ್ಲ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.